ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ನನ್ನ ಹಿಂದಿನ ಪ್ರೆಗ್ನೆನ್ಸಿ ವಿಡಿಯೋನಲ್ಲಿ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದೀರಾ, ಮತ್ತು ಕೆಲವರು ಕಮೆಂಟ್ಸ್ ನೋಡಿ ಬೇಜಾರು ಕೂಡ ಆಗಿದೆ. ಅಂದರೆ ಬ್ಯಾಡ್ ರೀತಿ ಕಮೆಂಟ್ಸ್ ಅಂತ ಏನಲ್ಲ, ಬಟ್ ಒಂದು ಪ್ರೆಗ್ನೆನ್ಸಿ ಅನ್ನೋದು ಎಷ್ಟು ಕಾಂಪ್ಲಿಕೇಟೆಡ್ ಮತ್ತು ಎಷ್ಟು ಜನ ಅದಕ್ಕೋಸ್ಕರ ಬಯಸ್ತಾ ಇರ್ತಾರೆ ಅನ್ನೋವಂಥದ್ದನ್ನ ತಿಳ್ಕೊಳ್ಳೋಕ್ಕೆ ನಿಜವಾಗ್ಲೂ ಒಂಥರ ಬೇಜಾರು ಅನಿಸುತ್ತೆ. ತುಂಬ ಜನ ವರ್ಷಾನುಗಟ್ಲೆಯಿಂದ ಒಂದು ಪುಟ್ಟ ಮಗು ಬೇಕು ಅಂತ ಹೇಳಿ ಕಾಯುವಂಥದ್ದಾಗಿರ್ಬೋದು, ಅಥವಾ ಏನೋ ಒಂದು ರೀಸನ್ಸ್ಗೆ ಆಗ್ದಲೇ ಇರೋವಂಥದ್ದಾಗಿರ್ಬೋದು. ಅದೆಲ್ಲನೂ ನೋಡಿದಾಗ ಎಲ್ಲೋ ಒಂದು ಕಡೆ ನನಗೂ ಬೇಜಾರಾಯಿತು. ಬಟ್ ಆ್ಯಸ್ ಅ ವುಮೆನ್ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀವಿ, ಬೀಟ್ ಫಿಸಿಕಲಿ ಅಥವಾ ಮೆಂಟಲಿ ಆಗಿರ್ಬೋದು. ಸೊ ಇಟ್ಸ್ ಓಕೆ, ಇಟ್ ಇಸ್ ಟೈಮ್ ಟು ಬಿ ಸ್ಟ್ರಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಈಗಿನ ಟೈಮಲ್ಲಿ ಟೆಕ್ನಾಲಜಿ ಅಂತೂ ತುಂಬಾ ಚೆನ್ನಾಗಿದೆ. ಯಾವುದೇ ಒಂದು ಪ್ರಾಬ್ಲಮ್ಸ್ಗಾದ್ರೂ ಸೊಲ್ಯೂಷನ್ಸ್ ಇದೆ. ಮತ್ತು ನಮ್ಮ ಸ್ಟ್ರೆಸ್ ಲೆವೆಲ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಒಂದು ಹೆಲ್ದಿ ಡಯಟ್ನ ಫಾಲೋ ಮಾಡಿ ಆ್ಯಂಡ್ ಆ ದೇವರ ಆಶೀರ್ವಾದ ಖಂಡಿತ ಇತ್ತು ಅಂತಂದರೆ ಡೆಫಿನೆಟ್ಲಿ ಮಿರಾಕಲ್ಸ್ ಅಂತೂ ಆಗೇ ಆಗುತ್ತೆ. ಸೊ ನನ್ನ ವ್ಯೂವರ್ಸ್ಗೆ ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ, ದಟ್ ಯಾವುದೇ ಒಂದು ಕಾರಣಕ್ಕೂ ಕುಗ್ಗಬೇಡಿ. ದೇರ್ ಇಸ್ ಆಲ್ವೇಸ್ ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ, ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಬರುತ್ತೆ. ಸೊ ಡೋಂಟ್ ವರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಒನ್ ಆಫ್ ದ ವ್ಯೂವರ್ ನನಗೆ ಹೇಳಿದಂಥದ್ದು, ನಿಮ್ಮ ಸಿಮ್ಟಮ್ಸ್ ಹೇಗಿದೆ ಮೇಡಮ್ ಪ್ರೆಗ್ನೆನ್ಸಿನಲ್ಲಿ, ಯಾವ ಥರ ಇತ್ತು, ತುಂಬ ವಾಮಿಟಿಂಗ್ ಇತ್ತಾ, ಏನು ಇತ್ತಾ ಅಂತೆಲ್ಲ ಕೇಳಿದ್ರ. ಸೊ ಈ ಒಂದು ವ್ಲಾಗಲ್ಲಿ ನಾನು ನನ್ನ ಅರ್ಲಿ ಪ್ರೆಗ್ನೆನ್ಸಿ ಅಥವಾ ಫಸ್ಟ್ ಟ್ರೈಮಿಸ್ಟರಲ್ಲಿ ನನ್ನ ಸಿಮ್ಟಮ್ಸ್ ಏನಿತ್ತು ಮತ್ತು ಏನಾಯಿತು, ಮತ್ತು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಅಂದರೆ ಭೈರವ್ ಪ್ರೆಗ್ನೆನ್ಸಿಲೇ ಇದೇ ಥರ ಇತ್ತಾ ಏನು ಅಂತ ಹೇಳಿ ಕಂಪ್ಲೀಟಾಗಿ ನಾನು ಈ ಒಂದು ವ್ಲಾಗಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಕೆಲವಷ್ಟು ಪ್ರಾಡಕ್ಟ್ಸ್ನ ಶಾಪ್ ಮಾಡ್ಕೊಂಡು ತೊಗೊಂಡು ಬಂದಿದೆ. ಸೊ ಅದನ್ನು ಕೂಡ ಇವತ್ತು ನಾನು ನಿಮಗೆ ತೋರಿಸೋಣ ಅಂತ ಹೇಳಿ ತೊಗೊಂಡು ಬಂದಿದ್ದಂಥದ್ದು. ಆ್ಯಂಡ್ ಇದು ಕೂಡ ಆಲ್ಮೋಸ್ಟ್ ನನ್ನ ಈ ಪ್ರೆಗ್ನೆನ್ಸಿ ಜರ್ನಿಗೆ ತುಂಬ ಬೇಕಾಗುವಂಥ ಎರಡು ಇಂಪಾರ್ಟೆಂಟ್ ಐಟಮ್ಸ್ನ ತೊಗೊಂಡಿದ್ದೀನಿ. ಸೊ ಫಸ್ಟ್ ಒನ್ ಬಂದು ಈ ಲಂಚ್ ಬಾಕ್ಸ್. ಆ್ಯಕ್ಚುಲಿ ನಾನು ಆಗಲೇ ಹೇಳ್ದಂಗೆ ಒನ್ ಆಫ್ ದ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅಂತ ಹೇಳಿದ್ರೆ ಹಾರ್ಟ್ ಬರ್ನ್ಸ್ ಆಗುವಂಥದ್ದು, ಅಂದರೆ ಎದೆ ಉರಿ ಬರುವಂಥದ್ದು. ಸೊ ಯೂಶ್ವಲಿ ತಣ್ಣಗಿರುವಂಥದ್ದು ಅಥವಾ ಸ್ವಲ್ಪ ಮಸಾಲೆ ಐಟಮ್ಸ್ ತಿಂದರೂ ಕೂಡ ಎದೆ ಉರಿ ಬರೋವಂಥದ್ದು ಶುರುವಾಗ್ತಿತ್ತು ನನಗೆ. ಸೊ ಹಾಗಾಗಿ ಕೆಲವೊಂದ್ಸತಿ ಏನು ಮಾಡ್ತಾಯಿದ್ದೆ, ಆಫೀಸಿಂದ ಬಿಸಿ ಊಟ ತಿನ್ನಬೇಕು, ಬಿಸಿ ಬಿಸಿ ತಿಂದರೆ ಒಂದು ಸ್ವಲ್ಪ ಎದೆ ಉರಿ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾನು ಮತ್ತೆ ಮನೆಗೆ ಬಂದು ನಾನು ಊಟ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಅದು ಕೂಡ ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು ನನಗೆ. ಆಲ್ಮೋಸ್ಟ್ 15 ಮಿನಿಟ್ಸ್ ಗಾಡೀಲಿ ಓಡಾಡೋದು, ಮತ್ತು ರೋಡ್ ತುಂಬ ಹಾಳಾಗಿದೆ ಕೂಡ. ಸೊ ಹಾಗಾಗಿ ಹೇಳ್ತಿದ್ದಾಗ ನಮ್ಮ ಮನೆಯವರು ಸರಿ ಆಯಿತು ಅಂತ ಹೇಳಿ ಹೋಗಿ ನಾನು ಆಫೀಸಿಂದ ಬರೋಷ್ಟೊತ್ತಿಗೆ ಒಂದು 2-3 ಸತಿ ಹೇಳಿದ್ನೇನೋ, ಆಫೀಸಿಂದ ಬರೋಷ್ಟೊತ್ತಿಗೆ ಸರಿ ನೀನು ಲಂಚ್ ಬಾಕ್ಸ್ನ ಒಂದು ಸ್ವಲ್ಪ ಬಿಸಿ ಇರೋವಂಥದ್ದನ್ನು ತೊಗೊಂಡು ಹೋಗು ಅಂತ ಹೇಳಿಬಿಟ್ಟು ಈ ಬಾಟ್ ದಿಸ್. ನನಗೆ ಯೂಶ್ವಲಿ ಹಾಟ್ ಬಾಕ್ಸಲ್ಲಿ ನಾವೇನಿರ್ತೀವಲ್ಲ ಆ ಫುಡ್ ಅದಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ, ಅಥವಾ ಅಷ್ಟು ಟೇಸ್ಟ್ ಡಿಫರ್ ಆಗುತ್ತೆ ಅಂತ ನನಗನ್ನಿಸ್ತು. ಸೊ ಅದಕ್ಕೆ ಆ ಥರದ್ದು ಬೇಡ ಅಂತ ಹೇಳಿದ್ದಕ್ಕೆ ದಿಸ್ ಇಸ್ ಸಮ್ವೇರ್ ಅರೌಂಡ್ 400 ಡಿಗ್ರಿ ಸೆಲ್ಸಿಯಸ್ ಟು -20 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೀಟ್ನ ರಿಟೈನ್ ಮಾಡುತ್ತೆ. ಬಿಕಾಸ್ ನಾನು ಅರೌಂಡ್ 8:30 ಹಂಗೆ ಫುಡ್ ಪ್ಯಾಕ್ ಮಾಡಿದ್ರೆ ಬೈ 12 o'clock ನಾನು ಊಟ ಮಾಡ್ತೀನಿ. ಸೊ 4 to 5 hours ಒಂದು ಗುಡ್ ಹೀಟ್ನ ಮೇಂಟೈನ್ ಮಾಡುತ್ತೆ ಅಂತ ಹೇಳಿ ಈ ಒಂದು ಸೆಟ್ ಆಫ್ 3 ಲಂಚ್ ಬಾಕ್ಸ್ನ ನನಗೆ ತೊಗೊಂಡು ಬಂದಿದ್ದಾರೆ. ನೋಡಬೇಕು ಹೇಗಿದೆ ಅಂತ, ಓಪನ್ ಮಾಡಿಲ್ಲ, ಜಸ್ಟ್ ಟೇಪ್ ಅಷ್ಟೇ ಕಟ್ ಮಾಡಿದ್ದೀನಿ. ಓಪನ್ ಮಾಡೋಣ ನಿಮ್ಮ ಮುಂದೆ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಹೇಳಿ. ಸೊ ಇದು ಬಂದು ಫಸ್ಟ್ ಪ್ರಾಡಕ್ಟ್, ಆ್ಯಂಡ್ ಇದು ಸೆಟ್ ಆಫ್ 3 ಬರ್ತಾ ಇದೆ. ಆ್ಯಂಡ್ ಲೆಟ್ ಮಿ ಶೋ ಯು. ಸೊ ಇದು ಬ್ಯಾಗ್ ಕೂಡ ಬಂದಿದೆ, ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಅನಿಸುತ್ತೆ. ಆ್ಯಂಡ್ ಇದು ಬಂದು ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಇಲ್ಲ, ಇಟ್ ಇಸ್ ಎ ಗ್ಲಾಸ್ ಕಂಟೈನರ್ ಆಗಿ ಬರುತ್ತೆ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಲೆಟ್ ಮಿ ಶೋ ಯು. ಆ್ಯಂಡ್ ಬ್ಯಾಗ್ ಕೂಡ ತುಂಬ ಕ್ಯೂಟ್ ಆಗಿದೆ, ಆ್ಯಂಡ್ ಇಟ್ಸ್ ವೆರಿ ಹ್ಯಾಂಡಿ ಆಲ್ಸೋ. ತುಂಬ ಚೆನ್ನಾಗೂ ಇದೆ, ಕ್ಯಾರಿ ಮಾಡೋಕ್ಕೂ ಹ್ಯಾಂಡಲ್ ಚೆನ್ನಾಗಿದೆ ಅನಿಸ್ತಾ ಇದೆ, ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್, ಚೆನ್ನಾಗಿದೆ. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಕಂಟೈನರ್ ಈ ಥರ ಇದೆ, ಇದು ರೌಂಡ್ ಕಂಟೈನರ್ ಬರುತ್ತೆ. ಮೇಲ್ಗಡೆ ಕ್ಯಾಪ್ ವಿತ್ ಏರ್ ಟೈಟ್ ಕ್ಯಾಪ್ ಅಂತ ಹೇಳ್ಬೋದು, ಬಿಕಾಸ್ ಒಳಗಡೆ ಈ ರೀತಿ ರಬ್ಬರ್ದು ಕೊಟ್ಟಿರೋದ್ರಿಂದ ಏರ್ ಟೈಟ್ ಬಾಕ್ಸ್ ಕಂಟೈನರ್ ಇದೆ.
ಇದೊಂದು ಪುಟ್ಟು ಬೌಲು, ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಇದು ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ. ಸೊ ಇದು ಫಸ್ಟ್ ಒನ್. ಲೀಕ್ ಪ್ರೂಫ್ ಆ್ಯಂಡ್ ಹೀಟ್ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಸೊ ಬಟ್ ಮೇಂಟೆನೆನ್ಸ್ ಅನಿಸುತ್ತೆ ಒಂದು ಇಶ್ಯೂ, ಬಿಕಾಸ್ ಮನೆಯಲ್ಲಿ ಭೈರವ್ ಇರೋದ್ರಿಂದ ಈ ರೀತಿ ಗ್ಲಾಸ್ ಐಟಮ್ಸ್ ಅಥವಾ ಸಿರಾಮಿಕ್ ಐಟಮ್ಸ್ ನಾನು ತುಂಬ ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ಭೈರವ್ ಗೊತ್ತಲ್ಲ, ಚಿಕ್ಕ ಮಕ್ಕಳು ಬೇಕು ಅಂತ ಯಾವುದೂ ಇಂಟೆನ್ಷನಲಿ ಮಾಡಲ್ಲ. ಸೊ ಗೊತ್ತಿಲ್ಲ ಇದನ್ನು ಹೇಗೆ ರಿಟೈನ್ ಮಾಡ್ತೀನಿ ಅಂತ. ಆ್ಯಂಡ್ ಓಕೆ, ದಿಸ್ ಈಸ್ ಅನದರ್ ಒನ್ ವಿಚ್ ಇಸ್ ಸ್ಕ್ವಯರ್ ಶೇಪ್ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಬಟ್ ಸೈಜ್ ಯಾಕೋ ಒಂದು ಸ್ವಲ್ಪ ಚಿಕ್ಕದಾಯ್ತಾ ಅಂತ ಅನ್ನಿಸ್ತಾ ಇದೆ ನನಗೆ. ಬಿಕಾಸ್ ಯೂಶ್ವಲಿ ಬಿಕಾಸ್ ಈ ಕಂಟೈನರ್ ಥಿಕ್ನೆಸ್ ನೋಡ್ಬೋದು, ಇದೇ ಸ್ವಲ್ಪ ದಪ್ಪ ಇದೆ. ಸೊ ಹಾಗಾಗಿ ನಾನೇನಾದರೂ ರೈಸ್ ತೊಗೊಂಡೋಗ್ಬೇಕು ಅಂತಂದರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಿಡಿಬೋದು ಅಂತ ಅನಿಸುತ್ತೆ. ಸೊ ನೋಡೋಣ, ಲೆಟ್ ಮೀ ಡಿಸ್ಕಸ್. ನೋಡಿಬಿಟ್ಟು ನಮ್ಮ ಮನೆಯವ್ರ ಹತ್ರ ಏನಾದರೂ ಚೇಂಜ್ ಮಾಡೋ ಆಪ್ಷನ್ ಇದ್ದರೆ ಲೆಟ್ ಮೀ ಸಿ. ಬಿಕಾಸ್ ನಂಗೆ 2 ಕಂಟೈನರ್ ಆದರೂ ಕೂಡ ಸ್ವಲ್ಪ ದೊಡ್ಡ ಕಂಟೈನರ್ ಬೇಕು. 3 ಕಂಟೈನರ್ಸ್ ಯೂಶ್ವಲಿ ತೊಗೊಂಡೋಗಲ್ಲ. 2 ಕಂಟೈನರ್ ಅಂದರೆ ಒಂದ್ರಲ್ಲಿ ಚಪಾತಿ, ಪಲ್ಯ ಆ ಥರ ತೊಗೊಂಡೋಗ್ತೀನಿ. 3 ಇದ್ದರೆ ಪ್ರಾಬಬ್ಲಿ ಸಲಾಡ್ ಆ ಥರದ್ದು ಏನಾದರೂ ತೊಗೊಂಡೋಗ್ಬೋದು. ಆ್ಯಂಡ್ ಇದು ಕೂಡ ಸೇಮ್ ಆಲ್ಮೋಸ್ಟ್ ಇದೇ ಸೈಜ್ ಅಷ್ಟೇ ಇದೆ. ಸೊ ಇದೆರಡು ಒಂದೇ ಸೈಜ್ ಇದೆ. ಲೆಟ್ ಮಿ ಸಿ, ಮಾತಾಡಬೇಕು ನಮ್ಮ ಮನೆಯವ್ರ ಜೊತೆ. ಅಂದರೆ ಇದರಲ್ಲೇ ಸೇಮ್ 2 ಇರೋವಂಥದ್ದಿತ್ತು ಅಂತಂದರೆ ಐ ಥಿಂಕ್ ದಟ್ ಈಸ್ ಬೆಟರ್ ಫಾರ್ ಮೀ ಅಂತ ಅನಿಸುತ್ತೆ. ಬಿಕಾಸ್ ಚಪಾತಿ ಎಲ್ಲ ಇದಕ್ಕೆ ಅಷ್ಟು ಸ್ಟೋರ್ ಮಾಡಲಿಕ್ಕಾಗಲ್ಲ ಅನ್ಕೋತೀನಿ. ಬಿಕಾಸ್ ಕಂಟೈನರ್ದು ಥಿಕ್ನೆಸ್ಸೇ ತುಂಬ ದಪ್ಪ ಇರೋದ್ರಿಂದ ದಟ್ ಈಸ್ ಗೋಯಿಂಗ್ ಟು ಇಟ್ ಅನಿಸುತ್ತೆ. ಸೊ ಇದು ಒಂದು. ಇದ್ರ ಜೊತೆ ನನ್ನ ಸಿಂಟಮ್ಸ್ ಕೂಡ ಹೇಳ್ಬಿಡ್ತೀನಿ. ವಾಮಿಟಿಂಗ್ ಬಂತು ಅಂತಂದರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲೂ ವಾಮಿಟಿಂಗ್ ಇರಲಿಲ್ಲ, ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲೂ ಒಂದ್ಸತಿ ಕೂಡ ವಾಮಿಟಿಂಗ್ ಇರಲಿಲ್ಲ. ಬಟ್ ಕೆಲವೊಂದ್ಸತಿ ಸೆನ್ಸೇಷನ್ ಆಗ್ತಾಯಿತ್ತು. ಯೂಶ್ವಲಿ ಬ್ರಷ್ ಮಾಡಬೇಕಾದಾಗ, ಮಾರ್ನಿಂಗ್ ಬ್ರಷ್ ಮಾಡಬೇಕಾದಾಗ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿತ್ತು. ಬಟ್ ಅದು ಬಿಟ್ಟರೆ ಇದುವರೆಗೂ ವಾಮಿಟಿಂಗ್ ಅಂತ ಆಗಿಲ್ಲ ನನಗೆ. ಬಟ್ ಕೆಲವ್ರಿಗೆ ತುಂಬಾ ವಾಮಿಟಿಂಗ್ ಇರುತ್ತೆ. ಆ್ಯಂಡ್ ಏನು ಹೇಳ್ತಾರೆ, ಏನು ತಿಂದ್ರೂ ಆಗಲ್ಲ, ಅಥವಾ ಏನು ಸ್ಮೆಲ್ಗೂ ಕೂಡ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದೆಲ್ಲ ಇದೆ. ಬಟ್ ನನಗೆ ಐ ಆಮ್ ನಾಟ್ ವೆರಿ ಸೆನ್ಸಿಟಿವ್ ಲೈಕ್ ದಟ್. ಯಾವುದೇ ಫುಡ್ ಟೇಸ್ಟ್ಗಾಗಲಿ ಅಥವಾ ಫುಡ್ ಸ್ಮೆಲ್ಗಾಗಲಿ ಆ ಥರ ವಾಮಿಟಿಂಗ್ ಸೆನ್ಸೇಷನ್ ಏನೂ ಇಲ್ಲ. ಸೊ ಇಟ್ಸ್ ಆಬ್ಸಲ್ಯೂಟ್ಲಿ ಫೈನ್ ಇನ್ ದ್ಯಾಟ್ ಕೇಸ್ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ವಾಮಿಟಿಂಗ್ ಮಾಡಿಕೊಂಡು ಆ ಸುಸ್ತು, ಯೂಶ್ವಲಿ ನಾವು ಹುಷಾರು ತಪ್ಪಿದಾಗಲೇ ಒಂದೊಂದು ಸತಿ ಎಷ್ಟು ಕಷ್ಟ ಆಗುತ್ತೆ. ಅಂಥದ್ರಲ್ಲೂ ಈ ಟೈಮ್ನಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಅಪಾರ್ಟ್ ಫ್ರಮ್ ದ್ಯಾಟ್ ನನಗೆ ಊಟ ಸ್ವಲ್ಪ ಕಮ್ಮಿ ಸೇರ್ತಾ ಇತ್ತು. ಅಂದರೆ ಐ ವಾಸ್ ನಾಟ್ ಏಬಲ್ ಟು ಈಟ್. ನಂಗೆ ತಿನ್ಬೇಕಂತಾನೆ ಅನ್ನಿಸ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಸತಿ ಸುಮ್ಮನೆ ಒಂದು ಜ್ಯೂಸ್ ಕುಡಿದ್ಬಿಟ್ರೆ ಸಾಕು, ನಂಗೆ ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಊಟ ಮಾಡ್ತಾ ಇರಲಿಲ್ಲ. ಸೊ ದಟ್ ವಾಸ್ ಒನ್ ಥಿಂಗ್. ಅಂದರೆ ಊಟ ಸೇರ್ತಾ ಇರಲಿಲ್ಲ. ಸ್ಮೆಲ್ಲು ಅಂತ ಅಲ್ಲ, ಬಟ್ ಏನೇ ಮಾಡಿದ್ರು ಕ್ವಾಂಟಿಟಿ ನಾನು ರೆಡ್ಯೂಸ್ ಆಗ್ತಾ ಇತ್ತು. ಇಟ್ ವಾಸ್ ನಾಟ್ ಇಂಟೆನ್ಷನಲಿ, ಬಟ್ ಆದರೆ ಸಮ್ಹೌ ಕ್ವಾಂಟಿಟಿ ಕಮ್ಮಿ ತೊಗೊಳ್ತಾ ಇದ್ದೆ. That was one symptoms. And almost second and a half month, third month ಬೀಳ್ಬೇಕಾದಾಗ ಬ್ಯಾಕ್ ಪೇನ್ ಅಂತೂ ಸಿವಿಯರ್ ಬ್ಯಾಕ್ ಪೇನ್ ಬರ್ತಾ ಇತ್ತು. ಲೈಕ್ ಲಿಟ್ರಲಿ ನಾನು ಹಿಂಗೆ ಕುತ್ತಿ ಹಿಂಗೆ ಎದ್ದಾಗ ಬ್ಯಾಕ್ ಬೋನಲ್ಲಿ ಕಟ 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 ಸೌಂಡ್ ಬರೋದು ಕೂಡ ಕೇಳಿಸ್ತಾ ಇತ್ತು. ನಂಗೆ ಸಿಕ್ಕಾಬಟ್ಟೆ ಭಯ ಆಗಿತ್ತದು. ಫಸ್ಟ್ ಪ್ರೆಗ್ನೆನ್ಸಿನಲ್ಲೂ ಇತ್ತು, ಬಟ್ ಇಟ್ ವಾಸ್ ನಾಟ್ ದಿಸ್ ಅರ್ಲಿ. ಅಂದರೆ ಇಷ್ಟು ಬೇಗ ಇರಲಿಲ್ಲ ಅದು. ಅರೌಂಡ್ 7th month ಎಂಡಿಂಗ್ 8th month ಸ್ಟಾರ್ಟಿಂಗಲ್ಲಿ ಆ ಥರ ಬ್ಯಾಕ್ ಪೇನ್ ತುಂಬ ಸಿವಿಯರ್ ಆಗಿತ್ತು. ಇನ್ಫ್ಯಾಕ್ಟ್ ನನ್ನ ಡೆಲಿವರಿ ಟೈಮಲ್ಲಿ ಕೂಡ ನನಗೆ ಹೊಟ್ಟೆ ನೋವು ಅಥವಾ ಪೆಲ್ವಿಕ್ ಪೇನ್ ಇರಲಿಲ್ಲ, ಬಟ್ ಬ್ಯಾಕ್ ಪೇನ್ ಅಂತೂ ಸಿಕ್ಕಾಬಟ್ಟೆ ಇತ್ತು, ಲೋವರ್ ಬ್ಯಾಕ್ ಪೇನ್ ಸ್ಪೆಷಲಿ. ಸೊ ನನಗೆ ಡೆಲಿವರಿ ಪೇನ್ಗಿಂತ ಮೈ ಬ್ಯಾಕ್ ಪೇನ್ ವಾಸ್ ಹರ್ಟಿಂಗ್ ಮೀ ವೆರಿ ಮಚ್ ಅಂತಲೇ ಹೇಳ್ಬೋದು. ಸೊ ದಟ್ ಈಸ್ ಒನ್ ಸಿಂಪ್ಟಮ್ಸ್. ಈಗಲೂ ಕೂಡ ತುಂಬ ಹೊತ್ತು ಕೂತ್ರೆ ಅಥವಾ ಒಂದೇ ಕಡೆ ಮಲಗಿದ್ರೆ ಆ ರೀತಿ ಬ್ಯಾಕ್ ಪೇನ್ ಈಗಲೂ ಕೂಡ ಇದೆ. ಸೊ ದಟ್ ಈಸ್ ಒನ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಎಸ್, ಲಾಸ್ಟ್ ಪ್ರೆಗ್ನೆನ್ಸಿಲಿ ಸ್ವಲ್ಪ ಕಾಲು ನೋವು ಬರೋವಂಥದ್ದು, ಕಾಲು ಉರಿ ಬರೋವಂಥದ್ದೆಲ್ಲ ಆಗ್ತಿತ್ತು. ಆ್ಯಂಡ್ ಈ ಸತಿ ಸಿನ್ಸ್ ಆಫೀಸ್ಗೆ ಹೋಗ್ತಾ ಇರೋದ್ರಿಂದ ಕಾಲು ನೋವು ಆ ಥರ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ. ಮತ್ತು ಲಾಸ್ಟ್ ನನಗೆ ಕಾಲು ಊತ ಕೂಡ ಆಯಿತು, ಇನ್ಫ್ಲಮೇಷನ್ ಕೂಡ ಇತ್ತು ಕಾಲುಗಳಲ್ಲಿ. ಬಟ್ ಈ ಸತಿ ನಾನು ಆ ಥರ ಇನ್ಫ್ಲಮೇಷನ್ ಏನೂ ನೋಡ್ತಾ ಇಲ್ಲ. ಬಟ್ ಕೆಲವೊಂದು ಸತಿ ತುಂಬ ಹೊತ್ತು ಕಾಲನ್ನ ಕೆಳಗಡೆ ಇಳೇ ಬಿಟ್ಟರೆ ಸ್ವಲ್ಪ ಇನ್ಫ್ಲಮೇಷನ್ ಕಾಣಿಸ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೋ ಮೇಜರ್ ಆ ಥರ ತುಂಬ ಇರಿಟೇಟ್ ಮಾಡೋ ಥರ ಯಾವುದೂ ಸಿಂಪ್ಟಮ್ಸ್ ಇಲ್ಲ.
ಆ್ಯಂಡ್ ಎಸ್ ನಾನು ಅದನ್ನು ಕೂಡ ಹೇಳಿದೆ ನನ್ನ ಹಸ್ಬೆಂಡ್ಗೆ. ಸ್ವಲ್ಪ ಕಾಲೇಜ್ಗೆ ಹೋದಾಗ ಕ್ಲಾಸಸ್ 2 hours ಕಂಟಿನ್ಯೂಸ್ ಇರುತ್ತೆ, ಕೆಲವು ಸತಿ ಲ್ಯಾಬ್ ಮುಗಿಸಿ ಮತ್ತೆ ಕ್ಲಾಸಸ್ ತೊಗೊಳ್ಳೋವಂಥದ್ದು ಇರುತ್ತೆ, ಕಂಟಿನ್ಯೂಸ್ ಲೆಕ್ಚರ್ಸ್ ಕೊಡೋವಂಥದ್ದು ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಾಲು ನೋವ್ತಿದೆ ಅಂತ ಹೇಳಿ ಒಂದು ಸ್ವಲ್ಪ ಪ್ಯಾಂಪರ್ ಮಾಡಿಸ್ಕೊಂಡಿದ್ದು ಉಂಟು. ಸೊ ಅದಕ್ಕೆ ಅವರು ಹೋಗಿ ಮತ್ತೆ ಒಂದು ಶೂಸ್ ಪರ್ಫೆಕ್ಟ್ ಅಂತ ಹೇಳಿದ್ರು. ಬಿಕಾಸ್ ನಾನು ಯೂಸ್ ಮಾಡ್ತಿದ್ದಂಥದ್ದು ರೆಗ್ಯುಲರಾಗಿ ಹಾಕ್ಕೊಳ್ಳುವಂಥ ಸ್ಯಾಂಡಲ್ಸ್ನ ಯೂಸ್ ಮಾಡ್ತಿದ್ದೆ. ಸೊ ನಮ್ಮ ಮನೆಯವರು ಶೂಸ್ನ ಪ್ರಿಫರ್ ಮಾಡು, ಬಿಕಾಸ್ ಇದು ಸೇಫ್ ಆಗು ಇರುತ್ತೆ ಮತ್ತು ಸಾಫ್ಟ್ ಆಗು ಇರುತ್ತೆ ಅಂತ ಹೇಳಿ ನನಗೆ ದಿಸ್ ಪೇರ್ ಆಫ್ ಶೂಸ್ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ನೋಡೋಕ್ಕೆ ಒಂದು ಸ್ವಲ್ಪ ತುಂಬ ಹೆವಿ ಇದೆಯೋ ಅಯ್ಯೋ ತುಂಬ ಅನಿಸುತ್ತೆ, ಬಟ್ ಇಟ್ಸ್ ವೆರಿ 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 ಲೈಟ್. ಅಂದರೆ ನಾನು ಇವಾಗ ಹಾಕ್ಕೊಳ್ತಾ ಇರೋ ಸ್ಲಿಪ್ಪರ್ಸ್ಗಿಂತ ಇನ್ನೂ ಲೈಟ್ ಅಂತ ಅನಿಸುತ್ತೆ. ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದ್ಸತಿ ವೇರ್ ಕೂಡ ಮಾಡಿ ನೋಡಿ, ವಾಕ್ ಮಾಡಿದೆ. ಸೊ ಇಟ್ ವಾಸ್ ವೆರಿ ಕಂಫರ್ಟಬಲ್ ಫಾರ್ ಮೀ. ಆ್ಯಂಡ್ ಯೂಶ್ವಲಿ ನಾನು ಲೇಸ್ ಬೇಡ ಅಂತ ಹೇಳಿದೆ, ಬಿಕಾಸ್ ಬಗ್ಗೆ ಇದನ್ನು ಕಟ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ. ಬಟ್ ಇದು ಆ್ಯಕ್ಚುಲಿ ಲೇಸ್ ಕಟ್ಟುವಂಥದ್ದಿಲ್ಲ, ಬೇಕಾದರೆ ಒನ್ ಟೈಮ್ ಅಡ್ಜಸ್ಟ್ಮೆಂಟ್ ಇದು. ಬಿಕಾಸ್ ಹೋಗ್ತಾ ಏನಾದರೂ ಮತ್ತೆ ಕಾಲು ಊತ ಬರುವಂಥದ್ದಾಗಲಿ, ಬಿಕಾಸ್ ಈಗಂತೂ ಇಟ್ಸ್ ನಾರ್ಮಲ್ ಆ್ಯಸ್ ಇಟ್ ಈಸ್ ಇದೆ. ಬಟ್ 7th month 8th month ಆವಾಗಲೂ ಹೋಗಬೇಕಾದಾಗ ತುಂಬ ಕಾಲು ಊತ ಬಂದರೆ ಸ್ವಲ್ಪ ಅಡ್ಜಸ್ಟಬಲ್ ಇರಲಿ ಅಂತ ಹೇಳಿ ಈ ಒಂದು ಪ್ಯಾಟರ್ನ್ ತೊಗೊಂಡು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹಿಮ್. ಬಿಕಾಸ್ ಯೂಶ್ವಲಿ ನಾನು ಈ ರೀತಿ ಶಾಪಿಂಗ್ ಹೋದಾಗ ನಾನು ಜಾಸ್ತಿ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡ್ತೀನಿ, ಶಾಪ್ ಮಾಡೋಕ್ಕೆ ಹೋಗಲ್ಲ. ಬಟ್ ಹಸ್ಬೆಂಡೇ ನನ್ನ ನೀಡ್ಸ್ಗೆ ಸರಿ ಆಯಿತು, ಬೇಡ ಎದೆ ಉರಿ ಅಂತ ಅಂದಾಗ ಸರಿ ಹಾಟ್ ಆಗಿ ಇರಲಿ ಅಂತ ಹೇಳಿ ಬಾಕ್ಸ್ ತೊಗೊಂಡು ಬಂದಿದ್ದಾರೆ. ಸೊ ದೀಸ್ ಆರ್ ಸಮಥಿಂಗ್ ವಿಚ್ ಮೇಕ್ಸ್ ಯು ರಿಯಲಿ ಹ್ಯಾಪಿ. ಸಣ್ಣ ಪುಟ್ಟ ಖುಷಿಗಳೇನಿದೆ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ 2 ಪ್ರಾಡಕ್ಟ್ಸ್ ಬಂತು ಇವತ್ತು. ಸೊ ನಿಮಗೂ ತೋರಿಸೋಣ ಅಂತ ಹೇಳಿ ಇದು 2 ಹಾಗೆ ಅನ್ಬಾಕ್ಸ್ ಮಾಡಿದೆ. ಆ್ಯಂಡ್ ಎಸ್, ಕಮಿಂಗ್ ಬ್ಯಾಕ್ ಟು ದ ಸಿಮ್ಟಮ್ಸ್ ಅಂತ ಹೇಳಿದ್ರೆ ತುಂಬ 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 ನಿದ್ದೆ. ಸೊ ಲಾಸ್ಟ್ ಟೈಮ್ ಕೂಡ ನನಗೆ ಇದೇ ರೀತಿ ಸಿಕ್ಕಾಪಟ್ಟೆ ನಿದ್ದೆ ಇತ್ತು. ಆಲ್ಮೋಸ್ಟ್ ಫಸ್ಟ್ 3-4 ಮಂತ್ಸ್ಗಿಂತ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ಮಲಗಿದ್ದೀನಿ ಅಂತ ಹೇಳ್ಬೋದು. ಬಿಕಾಸ್ ಇಟ್ ವಾಸ್ ಲೈಕ್ ಕೋವಿಡಲ್ಲಿ ಬೈರೋ ವಾಸ್ 2020 ಬೇಬಿ. ಸೊ ಇಟ್ ವಾಸ್ ಲೈಕ್ ಕೋವಿಡ್ ಟೈಮ್ ಆ್ಯಂಡ್ ಫುಲ್ ಡೇ ಮನೆಯಲ್ಲೇ ಇರ್ತಿದ್ದೆ, ಹಾಗಾಗಿ ತುಂಬ ಮಲಗ್ತಾ ಇದೆ. ಈಗಲೂ ಅಷ್ಟೇ ತುಂಬ ನಿದ್ದೆ ಬರುತ್ತೆ. ಬಟ್ ಸಮ್ಹಾವ್ ನಾನು ಆಫೀಸಲ್ಲಿ ಇರೋದ್ರಿಂದ ಮ್ಯಾನೇಜ್ ಆಗುತ್ತೆ. ತುಂಬ ನಿದ್ದೆ ಹೋಗುವಂಥದ್ದು ಅದೆಲ್ಲ ಕಮ್ಮಿ ಆಗಿದೆ. ಬಟ್ ರಜೆ ಇತ್ತು ಅಂತಂದರೆ ದ ಹೋಲ್ ಡೇ ಬಿಟ್ಟರು ನಾನು ಮಲಗ್ತೀನಿ. ಬಟ್ ತುಂಬ ಓವರ್ ಸ್ಲೀಪ್ ಮಾಡಿದ್ರು ನನಗೆ ಹೆಡ್ಏಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಸ್ಲೀಪಿ ಡ್ರೌಸಿ ಇಸ್ ಇಂಪಾರ್ಟೆಂಟ್. ಮತ್ತು ಆಲ್ಮೋಸ್ಟ್ 7 to 8 hours ಆಫ್ ಕಂಪ್ಲೀಟ್ ಸ್ಲೀಪ್ ಒಂದು ಪ್ರೆಗ್ನೆಂಟ್ ಲೇಡಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ಮೇಕ್ ಶ್ಯೂರ್ ದಟ್ ಆ ಸ್ಲೀಪ್ ನನಗೆ ಸಿಗುತ್ತೆ ಅಂತ. ಮಿನಿಮಮ್ ಸ್ಲೀಪ್ ಏನು ಹೇಳ್ತೀವಿ ಅದು. ಯೂಶ್ವಲಿ ಕೆಲವು ಸತಿ ತುಂಬ ಸ್ಟ್ರೈನ್ ಆದಾಗ ಆಫೀಸಿಂದ ಬಂದು ಕೂಡ ಈವನ್ ಇಫ್ ಇಟ್ ಈಸ್ ಇನ್ ಈವ್ನಿಂಗ್ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಸಂಜೆ ಆಯಿತು ಮಲಗಬಾರ್ದು ಅಂತ. ಬಿಕಾಸ್ ಅದು ಆ ಒಂದು ಪವರ್ ನ್ಯಾಪ್ ಇಲ್ಲ ಅಂತಂದರೆ ನನಗೆ ಥ್ರೂ ಔಟ್ ದ ನೈಟ್ವರೆಗೂ ನಾನು ತುಂಬ ಕ್ರ್ಯಾಂಕಿ ಆಗೋಗ್ಬಿಡ್ತೀನಿ, ನಾನೇ ಕ್ರ್ಯಾಂಕಿ ಆಗೋಗ್ತೀನಿ. ಸೊ ಹಾಗಾಗಿ ನಾನು ಆಫೀಸಿಂದ ಬಂದಮೇಲೂ ಐ ವಿಲ್ ಟೇಕ್ ಅ ನ್ಯಾಪ್ ಫಾರ್ half an hour to 45 minutes. ಅದಾದಮೇಲೆ ಕಂಪ್ಲೀಟ್ ರೀಜೆನರೇಟ್ ಆದಂಗೆ ಅನಿಸುತ್ತೆ ನನಗೆ. ಸೊ ಸ್ಲೀಪ್ ಇಸ್ ಒನ್ ಆಫ್ ದ ಸಿಮ್ಟಮ್ಸ್ ನನಗೆ ಸದ್ಯಕ್ಕೆ ಈಗ ಇರುವಂಥದ್ದು. ಅಪಾರ್ಟ್ ಫ್ರಮ್ ದ್ಯಾಟ್ ಆಲ್ಸೋ ಐ ಆಮ್ ಎ ಸ್ಲೀಪಿಂಗ್ ಬೇಬಿ ಅಂತಲೇ ಹೇಳಬೇಕು. ನಿದ್ದೆ ಅಂದರೆ ಬಹಳ ಇಷ್ಟ ಆಗುತ್ತೆ, ನಿದ್ದೆ ಮಾಡ್ತೀನಿ ಚೆನ್ನಾಗಿ ಕೂಡ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಅಪಾರ್ಟ್ ಫ್ರಮ್ ದಟ್ ಶಾರ್ಟ್ನೆಸ್ ಆಫ್ ಬ್ರೆತ್, ಎಸ್ ದಿಸ್ ಇಸ್ ಆಲ್ಸೋ ದೇರ್. ಮಾತಾಡಬೇಕಾದಾಗ ಸ್ವಲ್ಪ ಉಸಿರು ತೊಗೊಳ್ಳೋ ಅಂಥದ್ದು ಇದೆಲ್ಲನೂ. ಸೊ ದೀಸ್ ಆರ್ ವೆರಿ ಮೈನ್ಯೂಟ್ ಡಿಫ್ರೆನ್ಸಸ್ ನಾನು ಅಬ್ಸರ್ವ್ ಮಾಡಿರುವಂಥದ್ದು. ತೀರಾ ಆ ಥರ ಮೇಜರ್ ಏನೂ ಇಲ್ಲ. ಒನ್ ಆಫ್ ದ ವ್ಯೂವರ್ಸ್ ಕಮೆಂಟ್ ಮಾಡಿದರು ತುಂಬ ರೆಗ್ಯುಲರಾಗಿ ವಾಮಿಟಿಂಗ್ ಇದೆ ಅಂತ ಹೇಳಿ. ಈ ರೀತಿ ನಾನು ನನ್ನ ಫ್ರೆಂಡಲ್ಲೂ ನೋಡಿದ್ದೆ, ಹೂ ವಾಸ್ ಪ್ರೆಗ್ನೆಂಟ್ ವಿತ್ ಮೀ ಫಾರ್ ದ ಲಾಸ್ಟ್ ಪ್ರೆಗ್ನೆನ್ಸಿ. ಸೊ ಅವರು ಆಲ್ಮೋಸ್ಟ್ ಫಸ್ಟ್ ಮಂತಿಂದ ಆಲ್ಮೋಸ್ಟ್ ಡೆಲಿವರಿ ಡೇ ತನಕನೂ ಆ ವಾಮಿಟಿಂಗ್ ಅಂತೂ ಹೋಗಲೇ ಇಲ್ಲ. ಸೊ ದಟ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಟೈಪ್ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಕೆಲವು ಸಿಮ್ಟಮ್ಸ್ ಇರುತ್ತೆ ವಿಚ್ ವಿಲ್ ಲಾಂಗ್ ಲಾಸ್ಟ್. ಇನ್ನು ಕೆಲವರು ಆ ಒಂದು ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇರೆ ಬೇರೆ ಇಶ್ಯೂಸ್ ಕೂಡ, ಕಾಂಪ್ಲಿಕೇಶನ್ಸ್ ಕೂಡ ಆಗುತ್ತೆ. ಬಟ್ ದಟ್ ಇಸ್ ಆಲ್ ವಿಲ್ ಸೆಟಲ್ ಡೌನ್. ಅಂದರೆ ಪ್ರೆಗ್ನೆನ್ಸಿ ಆದಮೇಲೆ ಸೆಟಲ್ ಡೌನ್ ಆಗುತ್ತೆ. ಕೆಲವ್ರಿಗೆ ಫಸ್ಟ್ 3 months ಮಾತ್ರ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಆಮೇಲೆ ಸೆಟಲ್ ಡೌನ್ ಆಗುತ್ತೆ. ಸೊ ಆ ಒಂದು ಫೇಸ್ನ ಎಂಜಾಯ್ ಮಾಡಿ ಅಷ್ಟೇ. ವೆದರ್ ಇಟ್ ಈಸ್ ನೈಸ್ ಜರ್ನಿ ವಿತ್ ನೋ ಹಿಕಪ್ಸ್, ಬಟ್ ಇಫ್ ದೇರ್ ಇಸ್ ಸಮ್ ಹರ್ಡಲ್ಸ್ ಆಲ್ಸೋ, ದೋಸ್ ಆರ್ ಆಲ್ ಮೆಮೊರೀಸ್ ಟು ಕ್ರಿಯೇಟ್ ಅಂತ ನನಗನ್ಸುತ್ತೆ.
ಸೊ ನನಗೆ ಆಲ್ಮೋಸ್ಟ್ 2 ಪ್ರೆಗ್ನೆನ್ಸಿ ಫಾರ್ ಮೈ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಟ್ಸ್ ಲೈಕ್ ವೆರಿ ಮಚ್ ಸಿಮಿಲರ್, ಏನು ಜಾಸ್ತಿ ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಪ್ರಾಬಬ್ಲಿ ಇನ್ನೊಬ್ರು ಕಮೆಂಟ್ ಮಾಡಿದ್ರು ಹೊಟ್ಟೆ 4 ತಿಂಗಳಿಗೆ ಎಷ್ಟು ಬರುತ್ತಾ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಐ ಆಮ್ ಬಿಟ್ ಚೆಬ್ಬಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಟ್ ಆಲ್ಸೋ ಡಿಫರ್ಸ್ ಆ್ಯಂಡ್ ಯೂಶ್ವಲಿ 3 months ತನಕ ಪ್ರಾಬಬ್ಲಿ ಏನು ಪ್ರಾಮಿನೆಂಟಾಗಿ ಕಾಣಿಸಲ್ಲ. ಬಟ್ ಒನ್ಸ್ ಆಫ್ಟರ್ ಯು ಫಿನಿಶ್ ಯುವರ್ 3 months 3.5 4 months ಬರಬೇಕಾದಾಗ ಪ್ರಾಬಬ್ಲಿ ಸ್ವಲ್ಪ ಕಾಣಿಸುತ್ತೆ. ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದಿ ಡ್ರೆಸ್ ದಟ್ ಯು ಆರ್ ವೇರಿಂಗ್. ಸೊ ಇಟ್ಸ್ ನೈಸ್. ಬೇಬಿ ಬಾಂಬ್ ಬಂದಾಗ ಅದನ್ನು ನೋಡ್ಕೋತಾ ಇರೋದು ಬಹಳ ಖುಷಿ ಅನಿಸುತ್ತೆ. ಸೊ ಯು ಜಸ್ಟ್ ಚೆರಿಶ್ ದೋಸ್ ಮೂಮೆಂಟ್ಸ್ ಅಂತ ಹೇಳ್ತೀನಿ. ಸೊ ಎಸ್, ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ ತಿನ್ನೋ ಐಟಮ್ಸ್ಗಳು. ಸೊ ಅದು ಕೂಡ ಡಿಫರ್ ಆಗುತ್ತೆ ಅಂತ. ನನಗೆ ಕ್ರೇವಿಂಗ್ಸ್ ಅಂತ ಅಬ್ಸಲ್ಯೂಟ್ಲಿ 0 ಕ್ರೇವಿಂಗ್ಸ್ ಅಂತ ಹೇಳ್ಬೋದು. ಏನೋ ಆ ಥರ ಅದು ತಿನ್ನಬೇಕು ಇದು ತಿನ್ನಬೇಕು ನೋ, ಅಬ್ಸಲ್ಯೂಟ್ಲಿ ನೋ ಅನಿಸುತ್ತೆ. ಬಟ್ ಅದೇ ಅನ್ಕೋತಾ ಇರ್ತೀನಿ, ಆಫ್ಟರ್ ಡೆಲಿವರಿ ಯಾವಾಗ ನಾವು ಏನೋ ತಿನ್ನಬಾರ್ದು ಅಂತ ಇರುತ್ತೋ ರೆಸ್ಟ್ರಿಕ್ಷನು, ಆವಾಗ ಮೋಸ್ಟ್ಲಿ ನಮಗೆ ಜಾಸ್ತಿ ಆಸೆ ಆಗ್ಬೋದು ಅಂತ. ಬಿಕಾಸ್ ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು. ಡೆಲಿವರಿ ಆದಮೇಲೆ ನನಗೆ ಜಾಸ್ತಿ ಬಯಕೆಗಳು ಅನ್ನಿಸ್ತಾ ಇತ್ತು. ಸೊ ದಟ್ ಈಸ್ ಅಗೇನ್ ನಾವು ಆ ಟೈಮಿಗೆ ತುಂಬ ಬೌಂಡ್ ಆಗಿರ್ತೀವಿ. ಇಲ್ಲೇನೂ ತಿನ್ನಬಾರ್ದು ಅಂದಾಗ ವಿ ಫೀಲ್ ಲೈಕ್ ವಿ ಟೆಂಡ್ ಟು ಈಟ್ ಮೋರ್. ಇವಾಗ ಎಲ್ಲ ಕೊಡ್ತೀನಿ ಅಂತಂದರೂ ಏನೂ ತಿನ್ಬೇಕನ್ನೋ ಇಂಟ್ರೆಸ್ಟ್ ಇಲ್ಲ. ಸೊ ಅಬ್ಸಲ್ಯೂಟ್ಲಿ ನೋ ಕ್ರೇವಿಂಗ್ಸ್. ಬಟ್ ಆದರೆ ಸ್ವೀಟ್ಸ್ ಅಷ್ಟು ಆಗಲ್ಲ. ಲೈಕ್ ಸ್ವೀಟ್ಸ್ ಬಿಟ್ಟು ಹುಳಿ ಉಪ್ಪು ಖಾರ ಅದೆಲ್ಲ ಚೆನ್ನಾಗಿ ಐ ವಿಲ್ ಈಟ್. ಸೊ ದಟ್ ಈಸ್ ಸಮಥಿಂಗ್. ಅದನ್ನ ಸಿಂಪ್ಟಮ್ಸ್ ಅಂತ ಹೇಳಲಿಕ್ಕಾಗಲ್ಲ. ನಂಗೆ ಮುಂಚೆಯಿಂದನೂ ಸ್ವೀಟ್ಸ್ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಈವನ್ ಭೈರವ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಅದು ಇನ್ನೂ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು. ಒಂದು ಪೀಸ್ ಆಫ್ ಸ್ವೀಟ್ ಕೂಡ ತಿಂದಿರಲಿಲ್ಲ. ಬಟ್ ಐ ಸ್ಟಿಲ್ ರಿಮೆಂಬರ್ 8th month ನನಗೆ ಕಾಜು ಬರ್ಫಿ ತಿನ್ಬೇಕಂತ ಅನಿಸಿದ್ದಷ್ಟೇ. ಸೊ ದ್ಯಾಟ್ ವಾಸ್ ಓನ್ಲಿ 1 time ಏನೋ ನಾನು ಅದನ್ನು ತರಿಸ್ಕೊಂಡು ತಿಂದಿದ್ದೆ. ಅದು ಜಸ್ಟ್ 1 piece ತಿಂದಿದ್ದಷ್ಟೇ. ಸೊ ಈ ಸತಿ ಕೂಡ ಅದೇ ರೀತಿ ಏನು ಸ್ವೀಟ್ ಆಗಿ ಕ್ರೇವಿಂಗ್ಸ್ ಆ ಥರ ಏನಿಲ್ಲ. ಸೊ ಇಟ್ಸ್ ಜಸ್ಟ್ ಆ್ಯಸ್ ಇಟ್ ಈಸ್. ಸೊ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್ ಜರ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಇದ್ರ ಜೊತೆಗೆ ಅಮ್ಮ ನನಗೆ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಮತ್ತು ತುಂಬ ದಿವಸಗಳೇ ಆಗೋಗಿತ್ತು. ಪುಳಿಯೋಗರೆ ಕೂಡ ಮಾಡಿಕೊಟ್ಟಿದ್ರು. ಸೊ ಅದರದ್ದು ರೆಸಿಪಿ ಕೂಡ ಈ ಒಂದು ವ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ. ತುಂಬಾ ಸಿಂಪಲ್, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೀವು ಕೂಡ ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಸೊ ರೆಸಿಪಿ ನೋಡ್ಕೊಂಡು ಬನ್ನಿ, ಮತ್ತೆ ಸಿಗೋಣ. ಇನ್ನು ಈ ಒಂದು ರೆಸಿಪಿ ಮಾಡೋದಕ್ಕೆ ಎಲ್ಲನೂ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಏನೇನು ಫ್ರೈ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿ ಅರಿಶಿಣದ ಕೊಂಬನ್ನ ಚಿಕ್ಕ ಚಿಕ್ಕದಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಇನ್ನು ಧನಿಯಾ ಇಲ್ಲಿ 2 ಕಪ್ ಅಷ್ಟು ಆಗುವಂಥ ಧನಿಯಾ ತೊಗೊಂಡಿರುವಂಥದ್ದು, 1/4 ಕಪ್ ಅಷ್ಟು ಜೀರಿಗೆ ಹಾಗೂ 1/4 ಕಪ್ ಅಷ್ಟು ಮೆಣಸು, ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಸಿವೆ ಒಂದು 6ರಿಂದ 7 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದಾರೆ. ಆ್ಯಂಡ್ ಮೆಂತ್ಯ ಕೂಡ ಅಷ್ಟೇ, ಒಂದು 3 ಸ್ಪೂನಷ್ಟು ಮೆಂತ್ಯ ತೊಗೊಂಡ್ರೆ ಸಾಕಾಗುತ್ತೆ. ಇನ್ನು ಕೊಬ್ಬರಿ ಹೋಳು, ಇದು ನೀವು ಬೇಕು ಅಂತಂದರೆ ಒಂದು ಫುಲ್ ಕೊಬ್ಬರಿ ಹೋಳು ಹಾಕ್ಕೋಬೋದು. ಇಲ್ಲಿ ಅರ್ಧ ತೊಗೊಂಡಿದ್ದೀನಿ. ಇನ್ನು ಪುಡಿ ಇಂಗು ಬೇಕಾಗತ್ತೆ. ಸೊ ಆಲ್ಮೋಸ್ಟ್ 1 ಟೇಬಲ್ ಸ್ಪೂನಷ್ಟು ಇಂಗು ಬೇಕಾಗತ್ತೆ. ಒಗ್ಗರಣೆಗೆ ಇಂಗು ಹಾಕಿದಷ್ಟು ರುಚಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಹುಣಸೆಹಣ್ಣು, ಇನ್ನು ಹಳೆ ಹುಣಸೆಹಣ್ಣು ಅಂದರೆ ಕಪ್ಪಗಿರುವಂಥ ಹುಣಸೆಹಣ್ಣನ್ನ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿ ಹುಳಿ ಬಿಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲನೂ ಹುಣಸೆಹಣ್ಣನ್ನು ನೆನೆಯೋಕೆ ಇಟ್ಟಿದ್ದೀನಿ. ಇದೆಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದಾಗಿದೆ. ಇದ್ರ ಜೊತೆಗೆ ಇನ್ನು ಆ್ಯಡ್ ಆನ್ ಅಂತ ಹೇಳಿದ್ರೆ ಖಾರ ಬೇಕಾಗುತ್ತೆ. ಸೊ ಖಾರಕ್ಕೆ ನಾವು ಮೆಣಸು ಕೂಡ ಹಾಕ್ಕೊಂಡಿದ್ದೀವಿ. ಅದನ್ನು ಬಿಟ್ಟಿಲ್ಲಿ ಮೆಣಸಿನ್ಕಾಯಿನ ಕೂಡ ಬಳಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕರಿಬೇವನ್ನ ಕೂಡ ಈ ರೀತಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಅದು ಕೂಡ ತುಂಬ ಕರಿಬೇವು ಕೂಡ ತುಂಬ ಚೆನ್ನಾಗಿ ರುಚಿ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಲ್ಮೋಸ್ಟ್ ಈ ರೀತಿ ಕರುಮ್ ಅನ್ನೋ ಥರ ನೀಟಾಗಿ ಹುರ್ಕೋಬೇಕಾಗತ್ತೆ. ಆ್ಯಂಡ್ ಫೈನಲ್ ಆಗಿ ಸ್ವಲ್ಪ ಸ್ವೀಟ್ನೆಸ್ಸು ಇದ್ದರೆ ಹುಳಿ ಜೊತೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ 1 ಅಚ್ಚಷ್ಟು ಬೆಲ್ಲನ, ಚಿಕ್ಕ ಅಚ್ಚು ಏನು ಬರುತ್ತೋ ಅಚ್ಚಲ್ಲಿ 1 ಕಂಪ್ಲೀಟ್ ಅಚ್ಚಷ್ಟು ಬೆಲ್ಲನ ಇಲ್ಲಿ ತೊಗೊಂಡಿರುವಂಥದ್ದು. ಇನ್ನು ಆಲ್ಮೋಸ್ಟ್ ಒಂದು 5-10 ನಿಮಿಷ ಚೆನ್ನಾಗಿ ಹುಣಸೆಹಣ್ಣನ್ನು ನೆನೆಸಿಟ್ರೆ ಈ ರೀತಿ ಪಲ್ಪ್ ಬಿಟ್ಕೊಳ್ಳುತ್ತೆ. ಸೊ ಆವಾಗ ಈ ರೀತಿ ಕಂಪ್ಲೀಟಾಗಿ ಹಿಂಡ್ಕೊಂಡು ಆ ಸಿಪ್ಪೆ ಭಾಗ ಏನಿರುತ್ತೆ ಅದನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಪಲ್ಪ್ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಇರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಹುಣಸೆ ಹಣ್ಣಿನ ಪಲ್ಪೆಲ್ಲ ಕಂಪ್ಲೀಟಾಗಿ ತೆಗೆದಾದ್ಮೇಲೆ ಅಷ್ಟೊತ್ತಿಗೆ ಒಗ್ಗರಣೆ ಹುರ್ಕೊಂಡಿದ್ದಂಥ ಎಲ್ಲ ಸಾಮಾನುಗಳು ಕೂಡ ತಣ್ಣಗಾಗಿರುತ್ತೆ. ಅದನ್ನು ರುಬ್ಕೊಳ್ಳೋದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇನ್ನು ಈ ಕಡೆ ಪಲ್ಪ್ನ ನಾವೇನು ತೆಗೆದಿರ್ತೀವಿ ಅದ್ರ ಜೊತೆಗೆ ಬೆಲ್ಲನ ಹಾಕಿ ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕಾಗತ್ತೆ. ಇದನ್ನು ಕುದಿಸ್ಬೇಕಾದಾಗಲೇ ಒಂದು ರೀತಿ ಸ್ಮೆಲ್ ಮತ್ತು ಟೇಸ್ಟ್ ಬರೋಕ್ಕೆ ಶುರು ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮನೆ ತುಂಬ ಘಮ ಘಮ ಅನ್ನೋಕ್ಕೆ ಶುರುವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹುರ್ಕೊಂಡಿದ್ದಂಥ ಎಲ್ಲ ಐಟಮ್ಸ್ಗಳು ತಣ್ಣಗಾದ್ಮೇಲೆ ನೀಟಾಗಿ ಇದನ್ನು ಪೌಡರ್ ಮಾಡ್ಕೋಬೇಕು. ಆದಷ್ಟು ಬಿಸಿನಲ್ಲಿ ಪೌಡರ್ ಮಾಡೋದನ್ನ ಅವಾಯ್ಡ್ ಮಾಡಿ, ಬಿಕಾಸ್ ಗಂಟು ಕಟ್ಟುವಂಥ ಚಾನ್ಸಸ್ ಇರುತ್ತೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ.
ಇನ್ನು ಅದನ್ನು ಮಾಡಬೇಕಾದಾಗ ಮನೆ ಸ್ವಲ್ಪ ಘಾಟ್ ಅನಿಸುತ್ತೆ, ಬಿಕಾಸ್ ಮೆಣಸಿನ್ಕಾಯಿ ಎಲ್ಲ ಹುರಿದಿರ್ತೀವಲ್ಲ ಹಾಗಾಗಿ. ಬಟ್ ಆದರೆ ಮಾಡಿದ್ಮೇಲೆ ಬಹಳ ಚೆನ್ನಾಗಿ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ನಾವು ಪಲ್ಪ್ ಮತ್ತು ಉಪ್ಪು ಅದ್ರ ಜೊತೆಗೆ ಬೆಲ್ಲ ಏನು ಮಿಕ್ಸ್ ಮಾಡಿದ್ವಿ ಅದ್ರ ಜೊತೆಗೆ ಹುರ್ಕೊಂಡು ಮಿಕ್ಸಿ ಮಾಡಿದಂಥ ಈ ಒಂದು ಪೌಡರ್ನ ಹಾಕಿ ಮಿಕ್ಸ್ ಮಾಡಿದರೆ ಒಂದೊಳ್ಳೆ ಅರೋಮಾ ಜೊತೆಗೆ ಸೂಪರ್ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಆಗುತ್ತೆ. ಇನ್ನು ಮೇಲ್ಗಡೆ ಈ ರೀತಿ ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ತುರಿನ ಹಾಕಿಬಿಟ್ರಂತೂ ರುಚಿ ಇನ್ನೂ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಇದಕ್ಕೆ ಒಗ್ಗರಣೆ ಕೊಡಬೇಕಾಗತ್ತೆ. ಒಗ್ಗರಣೆ ಮಾಮೂಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಹಾಗೂ ಲಾಸ್ಟಲ್ಲಿ ಈ ರೀತಿ ಬಾಡಿಗೆ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ. ತುಂಬಾ ರುಚಿ ಬರುತ್ತೆ. ಇನ್ನು ಆ ಒಂದು ಗೊಜ್ಜನ್ನ ಒಗ್ಗರಣೆ ಎಣ್ಣೆಗೆ ಹಾಕಿದಾಗ ಅದರದ್ದು ಕಲರ್ ಕೂಡ ಚೇಂಜ್ ಆಗುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬರುತ್ತೆ. ಫೈನಲಾಗಿ 1 ಟೇಬಲ್ ಸ್ಪೂನಷ್ಟು ಇಂಗನ್ನ ಬಳಸಿ ಒಗ್ಗರಣೆ ಎಲ್ಲ ಕಂಪ್ಲೀಟಾಗಿ ಫಿನಿಶ್ ಆಗುತ್ತೆ. ಇನ್ನು ಇದಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚಾಗಿ ಬಳಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಮತ್ತು ಅನ್ನಕ್ಕೆ ಇದನ್ನು ಕಲಿಸಿದಾಗ ಸ್ವಲ್ಪ ಡ್ರೈ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನಾವು ಇದಕ್ಕೆ ಎಣ್ಣೆನ ಆದಷ್ಟು ಸ್ವಲ್ಪ ಜಾಸ್ತಿನೇ ಬಳಸ್ತೀವಿ. ಆ್ಯಂಡ್ ಇದನ್ನು ತಣ್ಣಗಾದಮೇಲೆ ಒಂದು ಬಾಕ್ಸ್ ಅಥವಾ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ರುಚಿಯಾಗಿ ತುಂಬಾ ಇನ್ಸ್ಟೆಂಟ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದಾದಂಥ ಪುಳಿಯೋಗರೆ ಗೊಜ್ಜು ರೆಡಿಯಾಗಿಬಿಟ್ಟಿರುತ್ತೆ. ಇನ್ನು ಬೆಳಗ್ಗೆ ಹೊತ್ತು ಆಫೀಸ್ಗೆ ಹೋಗಬೇಕಾದಾಗ ಏನೂ ಮಾಡೋಕ್ಕಾಗಲ್ಲ. ನಾನು ಆಗಲೇ ಹೇಳ್ದಂಗೆ ನಿದ್ದೆ ಕೂಡ ತುಂಬ ಜಾಸ್ತಿ ಇರೋದ್ರಿಂದ ನನಗೆ ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಈ ನಡುವೆ. ಸೊ ಹಾಗಾಗಿ ಈ ಒಂದು ಗೊಜ್ಜು ರೆಡಿ ಇತ್ತು ಅಂತಂದರೆ ಬಿಸಿ ಬಿಸಿ ಅನ್ನ ಇಟ್ಕೊಂಡು ಈ ಗೊಜ್ಜನ್ನ ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ಊಟ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಇದಂತೂ ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಈ ಗೊಜ್ಜು 2 ರಿಂದ 3 ತಿಂಗಳು ಬರುತ್ತೆ. ಮೌತ್ ವಾಟರಿಂಗ್ ಆಗಿ ಇರುತ್ತೆ. ಉಪ್ಪು, ಹುಳಿ, ಖಾರ, ಅದ್ರ ಜೊತೆಗೆ ಬೆಲ್ಲದ ಸ್ವೀಟ್ನೆಸ್ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಅದಕ್ಕೆ ಇನ್ನೂ ಹೈಲೈಟ್ ಆಗಲಿಕ್ಕೆ ಸ್ವಲ್ಪ ಎಳ್ಳು ಹಾಕಬೇಕು. ಬಟ್ ಈ ಟೈಮಲ್ಲಿ ಎಳ್ಳು ತಿನ್ನುವಂಥದ್ದು ಇಟ್ ಈಸ್ ನಾಟ್ ಗುಡ್, ಬಿಕಾಸ್ ತುಂಬ ಹೀಟ್ ಜನ್ರೇಟ್ ಮಾಡುತ್ತೆ ನಮ್ಮ ಬಾಡಿನಲ್ಲಿ. ಸೊ ಹಾಗಾಗಿ ಯಾವುದೇ ತೊಗೊಂಡ್ರು ಏನೇ ಸೇವಿಸಿದ್ರು ಒಂದು ಲಿಮಿಟೆಡಲ್ಲಿ ಇರಬೇಕು. ಸೊ ಹಾಗಾಗಿ ಅಮ್ಮ ಎಳ್ಳು ಒಂದು ಸ್ಕಿಪ್ ಮಾಡಿದ್ದಾರೆ. ಸೊ ನೀವು ಅದನ್ನು ಆ್ಯಡ್ ಮಾಡಿಕೊಂಡು ತಿನ್ನಿದ್ರೆ ಬಹಳನೇ ಚೆನ್ನಾಗಿರುತ್ತೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್ ಆ್ಯಂಡ್ ಬಾಯ್.